ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದ ಅವಾಂತರವಾದಂತ ಬೆನ್ನಲ್ಲೇ ಟಿವಿ9ನ ಏನ್ ಗುರು ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತು. ರಸ್ತೆ ಗುಂಡಿಗಳ ಅವಾಂತರದ ಬಗ್ಗೆ ಏನ್ ಗುರು ಶೀರ್ಷಿಕೆ, ಏನ್ ರೋಡ್ ಗುರು ಶೀರ್ಷಿಕೆಯಡಿ ಟಿವಿ9ನ ನಿರಂತರ ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಸರ್ಕಾರ. ರಾತ್ರೋರಾತ್ರಿ ರಸ್ತೆಗಿಳಿದಿದ್ದಾರೆ. ಡಿಕೆಶಿ ಕಾಮಗಾರಿಯನ್ನ ಪರಿಶೀಲನೆ ಮಾಡಿದ್ದಾರೆ. ರಾತ್ರಿ 12 ಗಂಟೆಯಿಂದ 1:30ರವರೆಗೂ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಿಡ್ ನೈಟ್ ಬರೋಬ್ಬರಿ 80 ಕಿಲೋಮೀಟರ್ ರೌಂಡ್ಸ್ ಅನ್ನ ಹಾಕಿದ್ದಾರೆ ಡಿಕೆಶಿ. ಯಲಹಂಕ ಬಾಗಲೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವಂತಹ ಕಾರ್ಯಕ್ಕೆ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಅಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾತ್ರೋರಾತ್ರಿ 12 ಗಂಟೆಯ ಸರಿಸುಮಾರಿನಲ್ಲಿ ರಸ್ತೆಗಿಳಿದಂತ ಡಿಕೆಶಿ ರಸ್ತೆ ಗುಂಡಿಗಳ ಅವಾಂತರದ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ರಸ್ತೆ ಗುಂಡಿ ಸಮಸ್ಯೆ ಬಗ್ಗೆ ಟಿವಿ9 ವರದಿಯನ್ನ ಪ್ರಸ್ತಾಪಿಸಿದ್ರು ಡಿಸಿಎಂ ಡಿಕೆಶಿ. ಇನ್ಮುಂದೆ ಎಲ್ಲೇ ಗುಂಡಿಗಳು ಕಂಡು ಬಂದರೂ ಕೂಡ ಅದನ್ನ ಸರಿ ಮಾಡಬೇಕು. ಇನ್ನು ಫಿಟ್ ಮೈ ಸ್ಟ್ರೀಟ್ ಆಪ್ ಮೂಲಕ ಮಾಹಿತಿಯನ್ನ ನೀಡಿದ್ರೆ ನಮ್ಮ ಅಧಿಕಾರಿಗಳು ಬಂದು ಅಲ್ಲಿ ಗುಂಡಿ ಮುಚ್ಚಿಸುವಂತ ಕೆಲಸ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ರಸ್ತೆ ಗುಂಡಿಗಳ ಶಾಶ್ವತ ಪರಿಹಾರಕ್ಕೆ ಕಾಂಕ್ರೀಟ್ ರಸ್ತೆಯನ್ನ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರದೀಪ್ ಚಿಚ್ಚಾಟನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ಒಟ್ಟಿಗೆ. ನೋಡೋಣ. ಏನ್ ರೋಡ್ ಗುಡು ಟಿವಿ9ನ ವಿಶೇಷ ಅಭಿಯಾನ ರಸ್ತೆ ಗುಂಡಿಗಳ ಬಗ್ಗೆ ಆಗಿತ್ತು. ಈ ರಸ್ತೆ ಗುಂಡಿಗಳ ಅಭಿಯಾನದ ಬಗ್ಗೆ ನಿರಂತರವಾಗಿ 15 ದಿನಗಳಿಂದ ಟಿವಿ9 ವರದಿ ಮಾಡಿತ್ತು. ಈಗ ಈ ಒಂದು ವರದಿ ಸರ್ಕಾರಕ್ಕೆ ಮುಟ್ಟಿದ್ದು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಧ್ಯರಾತ್ರಿ ಈಗ ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ರಸ್ತೆ ಗುಂಡಿಗಳಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು. ಯಾವಾಗ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗುತ್ತೆ ಅಂತ ಜನ ಕೇಳ್ತಾ ಇದ್ರು. ಸರ್, ಇವತ್ತು ನೀವು ಮಿಡ್ ನೈಟು ರಸ್ತೆಗಿಳಿದಿದ್ದೀರಾ, ಏನು ಸರ್? ಈಗ ಜನ ಎಲ್ಲೆಲ್ಲಿ ಗುಂಡಿಗಳಿದೆ ನಮಗೆ ತಿಳಿಸ್ಬೇಕು. ಅವ್ರಿಗೆ ನಾವು ಆ್ಯಪ್ ಕೊಟ್ಟಿದ್ದೀವಿ, ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ, ಸಾರ್ವಜನಿಕರಿಗೆ ಹೇಳಿದ್ದೀವಿ. ನೀವು ಎಲ್ಲ ಮಾಡ್ತಾಯಿದ್ದೀರಿ. ಸೊ ಎಲ್ಲೆಲ್ಲಿದೆ ಅಂತ ನೀವು ತಿಳಿಸ್ತಾ ಇದ್ದೀರಿ. ಅಲ್ಲೆಲ್ಲ ಕಡೆ ನಮ್ಮ ಅಧಿಕಾರಿಗಳು ಹೋಗಿ ನೋಡ್ಕೊಂಡು ಬಂದು ಕ್ಲೀನಾಗಿ ಎಲ್ಲ ಲೆಕ್ಕ ಹಾಕಿ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡು ಒಂದೊಂದೇ ಮುಚ್ಕೊಂಡು ಬರ್ತಾಯಿದ್ದಾರೆ. ಈಗ ಲಾಸ್ಟು 5,000 ಚಿಲ್ಲರೆ ಮಾಡಿದ್ದು, ಈಗ 4,400 ಜನಕ್ಕೆ ಗುಂಡಿಗಳಿಗೆ ಆರ್ಡ್ರ್ ಕೊಟ್ಟಿದ್ದಾರೆ. ಎಲ್ಲ ಒಂದು ಕಡೆಯಿಂದ ಮಾಡ್ತಾಯಿದೆ. ಕೆಲವು ಚಿಕ್ಕದಿದೆ, ಕೆಲವು ದೊಡ್ಡದಿದೆ, ಎಲ್ಲ ಭಾಳ ಚೆನ್ನಾಗಿ ಕೆಲಸ ನಡೀತಾ ಇದೆ. ಸದ್ಯಕ್ಕೆ ಇವತ್ತು ಸಾಂಕೇತಿಕವಾಗಿ ಮೂರು ಕಡೆ ನೀವು ನೋಡ್ಕೊಂಡು ಬಂದಿದ್ದೀರಾ ಸರ್. ಅಲ್ಲಿ ಏನೇನು ನೀವು ಸೂಚನೆಗಳನ್ನು ಕೊಟ್ಟಿದ್ದೀರಾ, ಮತ್ತು ಅಲ್ಲಿ ಏನೇನು ಮಾಡಬೇಕಾಗಿದೆ ಸರ್? ಯಾವ ರೀತಿ ನಡೀತಾ ಇದೆ ಕಾಮಗಾರಿ? ಕ್ವಾಲಿಟಿಗೆ 3-4 ಥರ ಮಿಕ್ಸಿಂಗ್ ಇದೆ ಇಲ್ಲಿ. ಹಾಟ್ ಮಿಕ್ಸಿಂಗು, ಕೋಲ್ಡ್ ಮಿಕ್ಸಿಂಗು, ಬೇರೆ ಥರ ಎಲ್ಲ ಇದೆ. ಎಲ್ಲ ಕಡೆನೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಇನ್ನು ಇನ್ನೊಂದು ಬೇರೆ ತಂದಿದ್ದೀವಿ. ಇನ್ನು 2-3 ನಿಮಿಷಕ್ಕೂ ಒಂದೊಂದು ಮುಚ್ಚುವಂಥದ್ದೆಲ್ಲ ಒಂದು ಹೊಸ ಟೆಕ್ನಾಲಜಿನೂ ಬಂದಿದೆ. ಅದಕ್ಕೂ ಕೂಡ ಆರ್ಡರ್ ಕೊಡ್ತಾ ಇದ್ದೀವಿ. ಸರ್, ಈಗ ಮಾನಿಟರ್ ಮಾಡೋಕ್ಕೋಸ್ಕರ ಹೊಸ ಆ್ಯಪ್ ತಂದಿದ್ದೀರಾ ಅಂತ ಹೇಳ್ತಾ ಇದ್ರಿ, ಅದ್ರ ಬಗ್ಗೆ ಏನು ಸರ್? ಏನಿಲ್ಲ, ನೀವು ಅಷ್ಟೇ, ನಿಮಗೂ ನಿಮ್ಮ ಸಾಮಾನ್ಯ ಜನ ಯಾರು ಬೇಕಾದ್ರೂ ಫೋಟೋ ಹಿಡಿದ್ಬಿಟ್ಟು ನಿಮಗೂ ಪೋಸ್ಟ್ ಮಾಡ್ಬೋದು, ನೀವು ನಮ್ಗೆ ಕೊಡ್ಬೋದು. ಆದಮೇಲೆ ಹೋಗಿ ನಾವು ಅಟೆಂಡ್ ಮಾಡ್ತೀವಿ. ಕೊನೆಯದಾಗಿ ಸರ್, ಈಗಂದರೆ ಜನರು ಕೇಳೋದು ಲಾಸ್ಟ್ ಒಂದೇ ಕ್ವಶನ್ ಸರ್, ಯಾವಾಗ ಮುಕ್ತಿ ಸಿಗುತ್ತೆ ಬೆಂಗಳೂರಿಗೆ ಕಂಪ್ಲೀಟಾಗಿ ಅಂತ ಮುಕ್ತಿ ರಸ್ತೆ ಗುಂಡಿಗಳಿಂದ? ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ಗುಂಡಿ ಆಗೋದಕ್ಕೆ ಕೊನೆ ಇಲ್ಲ, ನಾವು ಮುಚ್ಚೋದು ಮುಗಿಯಲ್ಲ ಸರ್. ಜೊತೆಗೆ ಸರ್, ಈಗ ಇವರು ಬೆಸ್ಕಾಂ ಆಗಿರ್ಬೋದು ಮತ್ತು BWS ಅವರು ಗುಂಡಿಗಳನ್ನ ಅಗದು ಅದು ಮತ್ತೆ ಮುಚ್ಚಕ್ಕೆ ಹೋದಾಗ ಅದು ಮತ್ತೆ ಸಮಸ್ಯೆಗಳಾಗ್ತದೆ. ಹೊಸ ರೋಡ್ ಮಾಡಿದ್ರೆ ಅವ್ರು ಅಗಿತಾ ಇದ್ದಾರೆ, ಸಮಸ್ಯೆ ಆಗ್ತಾ ಇದೆ ಅನ್ನೋದು ದೊಡ್ಡ ಆರೋಪ ಇದೆ ಸರ್ ಈ ಬೆಂಗಳೂರಲ್ಲಿ. ಯಾರೇ ಗುಂಡಿ ತೆಗೆದ್ರು ಅವ್ರು ಮುಚ್ಚಬೇಕಾದ ಅವ್ರ ಡ್ಯೂಟಿ, ಆ ಕೆಲಸ ಮಾಡಬೇಕು. ಅದಕ್ಕೆಲ್ಲ ನಾವು ಇನ್ನು ನೋಟಿಸ್ ಎಲ್ಲ ಕೊಡುವಂಥ ಕೆಲಸ ಮಾಡ್ತೀವಿ. ಓಕೆ, ಇದಿಷ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ವಿಷ್ಣು ಜೊತೆ ಪ್ರದೀಪ್ ಚಿಕಾಟಿ, ಟಿವಿ9 ಬೆಂಗಳೂರು.